Hello everyone, welcome to Shiri Commerce YouTube channel. So ಇದು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರೋಂಥದ್ದು ಮ್ಯಾಚಿಂಗ್ ಕಾನ್ಸೆಪ್ಟ್. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಅಂದರೆ ಏನಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಏನೆಲ್ಲ ರೆವೆನ್ಯೂ ಇನ್ಕರ್ಡ್ ಆಗಿರುತ್ತೆ ಆ ರೆವೆನ್ಯೂನ ಇನ್ಕರ್ಡ್ ಮಾಡಲಿಕ್ಕೆ ನಾವೇನೆಲ್ಲ ಅಮೌಂಟ್ ಅಥವಾ ಎಕ್ಸ್ಪೆನ್ಸಸ್ನ ಸ್ಪೆಂಡ್ ಮಾಡಿರ್ತೀವಿ ಆ ಪರ್ಟಿಕ್ಯುಲರ್ ಇಯರ್ಗೆ ಅದನ್ನ ಮ್ಯಾಚ್ ಮಾಡೋ ಅಂತಹ ಕಾನ್ಸೆಪ್ಟ್ನ ನಾವೇನಂತ ಹೇಳ್ತೀವಿ, ರೆವೆನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೆವೆನ್ಯೂ ಇಸ್ ಕನ್ಸಿಡರ್ಡ್ ಟು ಬಿ ಅರ್ನ್ಡ್ ಆನ್ ದ ಡೇಟ್ ಅಟ್ ವಿಚ್ ಇಟ್ ಈಸ್ ರಿಯಲೈಸ್ಡ್. ಎಕ್ಸಾಂಪಲ್, ಸೇಲ್ಸ್ ಅಕ್ಕರ್ ಆಗಿದೆ ಅಂತ ಹೇಳಿದ್ರೆ ಅದು ನಮಗೆ ರೆವೆನ್ಯೂ ಜನರೇಟ್ ಮಾಡಿದೆ. ಇಟ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ಅಂಡ್ ದೆನ್ ಆಲ್ ಕಾಸ್ಟ್ ಇನ್ಕರ್ಡ್ ಡ್ಯೂರಿಂಗ್ ದ ಪೀರಿಯಡ್ ಆರ್ ನಾಟ್ ಟೇಕನ್ ಅಂತ ಹೇಳಿದ್ರೆ ನಾವು ಎಲ್ಲ ಕಾಸ್ಟ್ನು ಏನಿರುತ್ತೆ ಅದನ್ನ ಕನ್ಸಿಡರ್ಡ್ ಮಾಡಲ್ಲ. ಓನ್ಲಿ ದ ಕಾಸ್ಟ್ ವಿಚ್ ಈಸ್ ಇನ್ಕರ್ಡ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಇಯರ್ ಇನ್ ಆರ್ಡರ್ ಟು ಅರ್ನ್ ರೆವೆನ್ಯೂ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ನಾವು ರೆವೆನ್ಯೂನ ಏನ್ ಅರ್ನ್ ಮಾಡ್ಲಿಕ್ಕೆ ಕಾಸ್ಟ್ ಇನ್ಕರ್ಡ್ ಮಾಡಿದೀವಿ ಅದನ್ನ ಮಾತ್ರ ನಾವು ಇಲ್ಲಿ ಕನ್ಸಿಡರ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎ ಪರ್ಚೇಸ್ ಆಫ್ ಅನ್ ಅಸೆಟ್. ಸೊ ಒಂದು ಅಸೆಟ್ನ ನಾವು ಪರ್ಚೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎ ಪರ್ಚೇಸ್ ಆಫ್ ಮಿಷಿನರಿ ಆಫ್ ರುಪೀಸ್ 5 lakh. 5 lakh ಕೊಟ್ಟು ನಾವು ಒಂದು ಮಿಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಮಿಷಿನರಿ ಅಮೌಂಟ್ನ ನಾವು ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ನಾವು ತೋರಿಸಲ್ಲ. ನಾವು ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಆ ಮಿಷಿನ್ ನಿಂದ ನಾವು ಏನ್ ಯೂಸ್ ಮಾಡಿರ್ತೀವಿ ಆ ಯೂಸ್ ಮಾಡಿರೋದಕ್ಕೆ ಆ ಮಿಷಿನ್ ಏನ್ ಡಿಪ್ರಿಸಿಯೇಟ್ ಆಗಿರುತ್ತೆ ಆ ಡಿಪ್ರಿಸಿಯೇಷನ್ ಆಫ್ ದ ಕರೆಂಟ್ ಇಯರ್ನ ಮಾತ್ರ ನಾವು ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಇಂದ ತಗೊಳ್ಳೋಂಥದ್ದು. ಸೊ ಹಾಗಾಗಿ ಪರ್ಟಿಕ್ಯುಲರ್ಸ್ ಅಲ್ಲಿ P&L ಅಕೌಂಟ್ ಅಲ್ಲಿ ನಾವು ಡೆಬಿಟ್ ಸೈಡ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿ ಚಾರ್ಜ್ ಮಾಡ್ತೀವಿ. ಸೊ ಅಂಡರ್ ವಿಚ್ ಕಾನ್ಸೆಪ್ಟ್ ವಿ ಆರ್ ಚಾರ್ಜಿಂಗ್? ಅಂಡರ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್ ಪೇಡ್ ಇನ್ ಅಡ್ವಾನ್ಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಟೋಟಲ್ ಕಾಸ್ಟ್. ಪೇಡ್ ಇನ್ ಅಡ್ವಾನ್ಸ್ ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಪೇಡ್ ಇನ್ ಅಡ್ವಾನ್ಸ್ ಅಂತ ಅಂದ್ರೆ ಪ್ರೀಪೇಡ್ ಇನ್ಶೂರೆನ್ಸ್, ಪ್ರೀಪೇಡ್ ರೆಂಟ್ ಅದೆಲ್ಲ ಏನಾಗಿರುತ್ತೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ದು ಎಕ್ಸ್ಪೆನ್ಸಸ್ ಅದು. ಹಾಗಾಗಿ ಆ ಎಕ್ಸ್ಪೆನ್ಸಸ್ನ ನಾವಿಲ್ಲಿ ಕನ್ಸಿಡರ್ಡ್ ಮಾಡಲ್ಲ. ಅಂಡ್ ದ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಆರ್ ಕನ್ಸಿಡರ್ಡ್. ಯಾಕೆ ಅಂತ ಹೇಳಿದ್ರೆ ಅದು ಈ ವರ್ಷ ಇನ್ಕರ್ಡ್ ಆಗಿದೆ ಇನ್ ಆರ್ಡರ್ ಟು ಅರ್ನ್ ರೆವೆನ್ಯೂ, ಆದರೆ ನಾವು ಈ ವರ್ಷ ಪೇಡ್ ಮಾಡಿಲ್ಲ. ಹಾಗಾಗಿ ಇದನ್ನ ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆಗಿರ್ಬೋದು ಅದನ್ನ ನಾವು ಕನ್ಸಿಡರ್ಡ್ ಮಾಡ್ತೀವಿ. ಬಟ್ ಪ್ರೀಪೇಡ್ನ ನಾವು ಕನ್ಸಿಡರ್ಡ್ ಮಾಡಲ್ಲ. ಹಾಗಾಗಿ ನಮ್ಮ P&L ಅಕೌಂಟಿಂಗ್ ಅಲ್ಲಿ ಪ್ರೀಪೇಡ್ ರೆಂಟ್ ಆ ಥರದ್ದೇನಾದ್ರೂ ಇದ್ರೆ ಮೈನಸ್ ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಆಡ್ ಮಾಡ್ತೀವಿ. ಅಂಡರ್ ವಿಚ್ ಕಾನ್ಸೆಪ್ಟ್? ಅಂಡರ್ ಮ್ಯಾಚಿಂಗ್ ಕಾನ್ಸೆಪ್ಟ್. And next concept is realization concept. So under realization concept only the revenues are considered ಅಂತ ಹೇಳಿದ್ರೆ ನಾವು ಸೇಲ್ ಆರ್ ರಿಟರ್ನ್ ಬೇಸಿಸ್ ಅಲ್ಲಿ ಗೂಡ್ಸ್ ನಾವು ಸೆಂಡ್ ಮಾಡಿದ್ರೆ ಅದನ್ನ ನಾವು ಕನ್ಸಿಡರ್ಡ್ ಮಾಡಲ್ಲ. ಯಾವಾಗ ಸೇಲ್ಸ್ ಅಕರ್ಡ್ ಆಗಿರುತ್ತೆ ವೆನ್ ದ ಓನರ್ಶಿಪ್ ಇಸ್ ಟ್ರಾನ್ಸ್ಫರ್ಡ್ ಟು ಬೈಯರ್ ಅವಾಗ ಮಾತ್ರ ನಾವು ಅದನ್ನ ರೆವೆನ್ಯೂ ಅಂತ ಹೇಳಿ ಕನ್ಸಿಡರ್ಡ್ ಮಾಡ್ತೀವಿ. ಸೊ ರೆವೆನ್ಯೂ ಇಸ್ ಕನ್ಸಿಡರ್ಡ್ ಆಸ್ ಬೀಯಿಂಗ್ ಅರ್ನ್ಡ್ ಆನ್ ದ ಡೇಟ್ ಅಟ್ ವಿಚ್ ಇಟ್ ಈಸ್ ರಿಯಲೈಸ್ಡ್, ದಟ್ ಈಸ್ ಆನ್ ದ ಡೇಟ್ ವೆನ್ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ ಪಾಸಸ್ ಟು ದಿ ಬೈಯರ್ ಅಂಡ್ ಹಿ ಬಿಕಮ್ಸ್ ಲಯಬಲ್ ಟು ಪೇ. ಸೊ ಯಾವಾಗ ಓನರ್ಶಿಪ್ ಬೈಯರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅವಾಗ ಮಾತ್ರ ನಾವು ಅದನ್ನ ರೆವೆನ್ಯೂ ಅಂತ ಕನ್ಸಿಡರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಸೊ ಆಬ್ಜೆಕ್ಟಿವಿಟಿ ಕೆನಾಟ್ ರಿಲಯಬಿಲಿಟಿ, ಟ್ರಸ್ಟ್ ವರ್ತಿನೆಸ್ ಅಂಡ್ verifiability, which means that there is some evidence in ascertaining the correctness of information reported invoices, vouchers for purchase and sales, bank statement, etc. are the examples of objective evidence. So objective evidence concept ಅಂತ ಅಂದ್ರೆ ಏನಂತ ಹೇಳಿದ್ರೆ ನಾವು ನಮ್ಮ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅಥವಾ ಬುಕ್ಸ್ ಅಲ್ಲಿ ಏನಾದ್ರೂ ರೆಕಾರ್ಡ್ ಮಾಡ್ಬೇಕಂತ ಅಂದ್ರೆ ವಿ ನೀಡ್ ಸರ್ಟೆನ್ ಪ್ರೂಫ್ ಟು ರೆಕಾರ್ಡ್ ದಿ ಐಟಮ್ಸ್. ಸೊ ಆ ರೆಕಾರ್ಡ್ ಮಾಡ್ಲಿಕ್ಕೆ ಆ ಸರ್ಟೆನ್ ಪ್ರೂಫ್ಸ್ ಯಾವ್ದು ಬೇಕು ಅದು
ವೋಚರ್ಸ್ ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೆ ಇನ್ವಾಯ್ಸಸ್ ಆಗಿರ್ಬೋದು, ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿಗೆ ನಿಮ್ಮ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮುಗ್ದಿದೆ. ಸೊ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.